ನನ್ನ ಬಗ್ಗೆ ಏನಾರು ಹೇಳೋ ಒಂದು 4 ಮಾತು. ನಾನು ಏನು ಮಾಡಿ ಕಂಪಪ್ಪನ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಚಿಕ್ಕಮಂಗ್ಳೂರು ಹೋಗ್ತಿದ್ದೀವಿ ಶಾಪಿಂಗ್ ಅಂತ. ಯಾಕೆ ಅಂದರೆ ದೀಪಾವಳಿ ಶಾಪಿಂಗ್. ದೀಪಾವಳಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಇವರು ನನ್ನ ಅಮ್ಮ. ನನ್ನ ಬಗ್ಗೆ ಏನಾರು ಹೇಳೋ ಒಂದು 4 ಮಾತು. ಏನು ಮಾತಾಡೋದು? ಇದು ಕಾಮಿಡಿ ಅಂದರೆ ನಾವೆಲ್ಲಿಗೆ ಹೋಗ್ತಿದ್ದೀವಿ ಇವತ್ತು? ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ ದೀಪಾವಳಿ ಶಾಪಿಂಗ್ ಮಾಡೋಕ್ಕೆ. ಏನು ತಗೋಬೇಕು? ನನ್ನ ಮಕ್ಕಳಿಗೆ ಬಟ್ಟೆ, ಒಬ್ಬ ನಿಜ ಕೊಡಿಸ್ತೀಯಾ? ಪಟಾಕಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಾನು ಬರ್ತೀನಿ. ಬಟ್ಟೆ ಕೊಡಿಸ್ತೀನಿ ಎಲ್ಲ ಕೊಡ್ಸ್ಕೊಂಡು ನನ್ನ ಮಕ್ಕಳಿಗೆ ದೀಪಾವಳಿ ನಿಜ ವಿಡಿಯೋ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಏನ್ ಗೊತ್ತಾ, ಇದು ಮೆಂತೆ ಕಾಫಿ ಇದ್ರು ಏನು ಕುಡಿತಾರೆ ಅಕ್ಕ? ಇವಳೆ ಡೈಲಿ ಅಮ್ಮಗೆ ಹೇಳೋದು ಮಾಡಿಸ್ಕೊಂಡು ಕುಡಿಯೋದು. ಏನಂತ ನಂಗೆ ಗೊತ್ತಿಲ್ಲ. ಏನಕ್ಕಕ್ಕ? ಗ್ಯಾಸ್ಟ್ರಿಕ್ ಡೈಜೆಷನ್. ನೆಕ್ಸ್ಟ್ ಬಾಡಿ ಹೀಟ್ ಆಗಿದ್ರೆ ಕೂಲ್ ಮಾಡ್ಕೊಳಕ್ಕೆ. ಅದು ಬೆನಿಫಿಟ್ ಇದೆ. ನಾವು ಓಮಿನಿಲಿ ಹೋಗ್ತಾ ಇದ್ದೀವಿ. ಲಗೇಜ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ಈ ಗಾಯ್ಸ್, ನಮ್ಮಮ್ಮ ಅದು ಹಿಟ್ಟೆಲ್ಲ ಮಾಡ್ಸೋಕ್ಕೆ ಎಷ್ಟೊಂದು ಇದು ತಗೊಂಡಿದೆ. ಚಿಕ್ಕಮಂಗ್ಳೂರು ಟು ಶೃಂಗೇರಿ ರೋಡ್ ಸಾಕಾಗೈತಲ್ಲ. ಚಿಕ್ಕಮಂಗ್ಳೂರು ಟು ಶೃಂಗೇರಿ ರೋಡ್ ನೋಡಿ ಗಾಯ್ಸ್. ಅವಾಗ ಎಷ್ಟು ಗಂಟೆಗೆ ಹೋಗ್ತಿದ್ವಿ ಚಿಕ್ಕಮಂಗ್ಳೂರಿಗೆ? 1 ಅವರ್ ಸಾಕಿತ್ತಲ್ಲ. 50 ಮಿನಿಟ್ಸ್ ಆಗೋದಲ್ಲ ಡೇಡಿ? ಈಗ 1-1.5 ಗಂಟೆ ಬೇಕಲ್ಲ? 2 ಗಂಟೆ. ಈಗ 2 ಗಂಟೆ ಬೇಕಂತ. ಈ ರೋಡಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಕೂತ್ಕೋ, ಬೇರೆಯವರಿಗೆಲ್ಲ ಡಿಸ್ಟರ್ಬ್ ಮಾಡಿಕೊಂಡು. ನಂಗೆ ಆಗ್ತಿಲ್ಲ ಈ ರೋಡಲ್ಲಿ. ದೇವ್ರೇ, ಬಿಡು ಬೆಸ್ಟ್. ಅದು ನಿಜ. ನಡ್ಕೊಂಡು ಬಂದರೆ ಬೆಸ್ಟ್. ನಡ್ಕೊಂಡು ಬಂದರೆ ಬೆಸ್ಟ್. ಇನ್ನು ಚಿಕ್ಕಮಂಗ್ಳೂರಿಂದ ಶೃಂಗೇರಿ ರೋಡಿಗೆ ಯಾರಾದರೂ ಬಂದರೆ ಸುಮ್ಮನೆ ವೆಹಿಕಲ್ಸ್ ತಗೋಬರ್ಬೇಡಿ. ಪಾದಯಾತ್ರೆ ಮಾಡಿ ಚಿಕ್ಕಮಂಗ್ಳೂರು ಟು ಶೃಂಗೇರಿ ರೋಡಿಗೆ ಯಾರು ಬರಬೇಕಂದ್ರೆ ಪಾದಯಾತ್ರೆ ಮಾಡ್ಕೊಂಡ್ಬಂದು. ಯಾಕಂದರೆ ರೋಡ್ ಮಾತ್ರ ಸಾಕಾಗಿದೆ. 2 ಮಾತಿಲ್ಲ ಅದರಲ್ಲಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಫ್ರೆಂಡ್ಸ್. ಬೈ ಗಾಯ್ಸ್. ನಾನು ನಿನಗೆ ಇವಾಗ ನಮಗೆ ಟ್ರಾವೆಲ್ ಮಾಡೋಕ್ಕೆ ಬೋರ್ ಆಗ್ತಿದೆ ಅಲ್ವಾ? ನಾನು ನಿನಗೊಂದು ಗೇಮ್ ಹೇಳ್ತೀನಿ. ನಾನು ನಿನಗೆ ಟಂಗ್ ಟ್ವಿಸ್ಟರ್ ಹೇಳ್ತೀನಿ. ನೀನು ಅದನ್ನ ಕರೆಕ್ಟಾಗಿ ಒಂದು 15 ಟೈಮ್ಸ್ ಹೇಳ್ಬೇಕು. 15 ಟೈಮ್ಸ್ ಜಾಸ್ತಿ ಆಯಿತು. 10 ಟೈಮ್ಸ್ ಹೇಳು ಕರೆಕ್ಟಾಗಿ. ಜಾಸ್ತಿ ಆಯಿತು. ಏನಿಲ್ಲ 10 ಟೈಮ್ಸ್ ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಹೇಳಲ್ಲ ಫಸ್ಟ್. ಇಲ್ಲ ಅದೇ ಹೇಳ್ಬೇಕು. ನೀನೇನಾದ್ರು ಇದು ಹೇಳಿಲ್ಲ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರಿ ಮಗ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರಿ ಬೇಡ. ನೆಕ್ಸ್ಟ್ ಇನ್ನೊಂದ ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಂತ ಹೇಳಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ. 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 ಕೆಂಪು ಕುಂಕುಮ ಕಪ್ಪು. ನೆಕ್ಸ್ಟ್ ಲಾರಿ ರೈಲು ಅಂತ ಹೇಳು. ಲಾರಿ ರೈಲು. ಏನು ಗೊತ್ತಾ, ನಿನ್ನೆ ಬಿಗ್ ಬಾಸ್ ನೋಡಿ ನಂದು ಅಕ್ಕ ಇದ್ದಾಳೆ. ಅವಳಿಗೆ ಯಾವ ಲೆವೆಲಿಗೆ ಇಂಟ್ರೆಸ್ಟ್ ಅಂದರೆ ಸಿಟ್ಟು ಬಂದಿದೆ ಅಂದರೆ ನಿನ್ನೆದು ಎಪಿಸೋಡ್ ನೋಡಿ ಶಿ ಈಸ್ ವೇಟಿಂಗ್ ಫಾರ್ ಟುಡೇಸ್ ಎಪಿಸೋಡ್. ಏನು ಹೇಳ್ತಾರೆ ನೋಡ್ಬೇಕು. ಯಾಕಂದ್ರೆ ನಿನ್ನೆ ಅಶ್ವಿನಿ ಅವಳನ್ನ ಟಾರ್ಗೆಟ್ ಮಾಡಿದ್ದು, ಅವಳು ಮಾತಾಡಿರೋದು ಎಲ್ಲ ನೋಡ್ಬಿಟ್ಟು ಶಿ ಗೆಟ್ ಫ್ರಸ್ಟ್ರೇಟೆಡ್. ಲೆಟ್ಸ್ ಸಿ ಟುಡೇ ವಾಟ್ ವಿಲ್ ಹ್ಯಾಪನ್. ಏನು ನಿನ್ನ ಫೀಡ್ ತೋರಿಸೋದಾ ಇನ್ಸ್ಟಾಗ್ರಾಮ್? ನಾನು ಮುಖ ಹಾಕ್ಬಿಟ್ಟಿದ್ದೆ ಬರೀ ಇನ್ಸ್ಟಾಗ್ರಾಮಲ್ಲಿ ಬರೀ ಬಿಗ್ ಬಾಸ್ದೇ ಇದೆಯಲ್ಲ ಪ್ರಭು. ರಕ್ಷಿತಾ, ಅಶ್ವಿನಿ ಗೌಡ,
ಜಾನ್ವಿ 3 ಜನ ಬಿಟ್ರೆ ಬೇರೆ ಯಾರು ಇಲ್ವಾ? ಅದು ನೋಡಿರೋ ಒನ್ ಡೇ ಬಿಗ್ ಬಾಸ್ ಹಿಂಗೆ ಒಂದಿನ ನೋಡಿರೋದಕ್ಕೆ ಈ ಲೆವೆಲ್ಗೆ ರೊಚ್ಚಿಗೆದ್ದವಳು ನಮ್ಮ ಅಕ್ಕ. ನೋಡಿ ಚಿಕ್ಕಮಂಗ್ಳೂರು ಎಷ್ಟು ಟ್ರಾಫಿಕ್. ಇವಾಗ ಜಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಎಂತ ಬಿಸಿಲು ಪ್ರಭು. ಇದು ನಾನು ತಗೊಂಡೆ, ಅದು ಅವಳು ತಗೊಂಡ್ಲು. ಊಟ ಮಾಡಕ್ಕೆ ಬಂದ್ವಿ. ನಿಮಗೆಲ್ಲ ಗೋಬಿ ಅಂದರೆ ಇಷ್ಟ, ಹಂಗಾಗ್ಬಿಟ್ಟು ಎಲ್ಲೇ ಹೋದ್ರು ಗೋಬಿ ಆರ್ಡರ್ ಮಾಡ್ತೀವಿ ಅಷ್ಟೇ. ಕಾಶ್ಮೀರಿ ಪುಲಾವ್ ಅಂತೇನೋ ಎಷ್ಟಮ್ಮದು? 100 ರೂಪಾಯಿ. ಎಷ್ಟು ಒಂದು ಮಾರು ಅದೇ 70 ರೂಪಾಯಿ ಕಣ್ಣ, ಇದು 50 ರೂಪಾಯಿ. ನೀನು ಯಾವ ತಗೊಂಡಮ್ಮ? ಇವು 50 ಮರ ನಾನು ಏನು ಮಾಡ್ತಿದ್ದೀನಿ, ಹೂವನ್ ತಗೊಂಡೋಗಿ ಬಂದಿದ್ದೀವಿ. ಇವಳಿಗೆ ತುಂಬ ಶೈ ಫೀಲ್ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ಹಿಂಗಾದ್ರೆ ಇವಳು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾಳ. ಫ್ರೆಂಡ್ಸ್ ಹೇಳಿ ಗಾಯ್ಸ್ ಹೇಳಿ. ಯಾವ್ದು ತಗೊಳೋದು ಹೇಳಿ? ಮಾಡು. ನಮ್ಮ ಡ್ಯಾಡಿಗೆ ಏನಕ್ಕೆ ತಗೊತಿದ್ದೀರಾ, ಏನಕ್ಕೆ ಬೇಕದು ಎಲ್ಲ ಬಿಸಿ ಮಾಡ್ಬೋದು, ರೊಟ್ಟಿ ಬಿಸಿ ಮಾಡ್ಬೋದು ಅಂತೆಲ್ಲ. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಗ್ತಾವಳೆ. ಓವರ್ ಆ್ಯಕ್ಟಿಂಗ್ ಏನು ಬೇಕು ನಿಮಗೆ ಹೇಳಿ? ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಡ್ತಾವಳೆ ಹೇಳೋ. ಫ್ಯಾಮಿಲಿ ಮಾಡ್ತಿಲ್ದಿದ್ದೇ ಕೆಲಸ ಮಾಡೋದು ಗೈಸ್. ಮಂಗಂತಾರೆ ಇಲ್ಲಿ ಇಲ್ಲಿ ಯಾರೋ ಫೋಟೋ ತೆಗ್ದೆ ವಾಲ್ಪೇಪರ್ ಹಾಕೋಗಿದ್ದಾರೆ. ಇದೆಲ್ಲಿ ಎಂತ ಮಾಡಿದೆ? ಲಾಕಿಗಾಯ್ತು ಪುನಃ. ಅವ್ರು ನೋಡ್ತವ್ರೆ ಕಣೆ. ನೈಸ್. ವಿಡಿಯೋ ಮಾಡ್ತಾರೆ ಗೈಸ್. ಇವಳಿಗೆ ತುಂಬ ನಾಚಿಕೆ. ಹೇಳೇನಾದ್ರು ಏನಕ್ಕೋ ಏನು ತಗೊಂಡೆ ಒಳಗೆ ಹೋಗಿ? ಅವನ್ ತಗೊಂಡ್ವಿ. ಅವನ್ ಸ್ಪೆಲ್ಲಿಂಗ್ ಹೇಳು. ಓ ವಿ ಎ ಎನ್. ರಾಂಗ್. ಓ ವಿ ಓನಾ? EN ಅನ್ಸುತ್ತೆ. ಯು ನೋ ದಟ್? ಪ್ಲೀಸ್ ಟೆಲ್ ಮಿ. OVEN. ಓವಿ EN. OVEN. ಯಾರು ಇದ್ದಾರೆ ಏನು ಗೊತ್ತಾ, ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಈ ಪಬ್ಲಿಕ್ಕಲ್ಲೆಲ್ಲ. ಮನೇಲಾದ್ರೆ ಏನೋ ಮಾತಾಡ್ಬಿಡ್ಬೋದು ನಿಜ. ನಮ್ಮಮ್ಮ ಬಟ್ಟೆನೂ ಕೊಡಿಸ್ಲಿಲ್ಲ, ಪಟಾಕಿನೂ ಕೊಡಿಸ್ಲಿಲ್ಲ ಗೈಸ್. ಫುಲ್ ಮಳೆ ಬರ್ತಾ ಇದೆ. ಈಗ ಟೈಮ್ 8 o'clock. ಬೆಳಗ್ಗೆ 10 ಗಂಟೆಗೆ ಹೋದಾರು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗಿನ ಆಲ್ದೂರಲ್ಲಿದ್ದೀವಿ. ನೋಡಿ guys, ಏನಾಗಿದೆ ಸ್ವಲ್ಪ ಕೇಳಿ. ಬಿಗ್ ಬಾಸ್ ಜಾನ್ವಿ ಮ್ಯಾಮ್ ಹೆವಿ ಇನ್ಪುಟ್ಸ್ ಇರೋದು ಇದರಲ್ಲಿ ಅಂತ ನಾನು ಅವ್ರ ಒಬ್ಬರ ಹೆಸರು ಹೇಳ್ತಿದ್ದೆ. ಕೊನೆಯವರೆಗೂ 3 ಜನ ಬೇರೆಯವ್ರ ಹೆಸರು ಹೇಳಿದ್ರು, ನಾನು ಜಾನ್ವಿ ಅನ್ನೋ ಹೆಸರು ಹೇಳ್ತಿದ್ದೆ. ಇದೇ ನನ್ನ ನಿಲುವಾಗಿತ್ತು. ಹಾಯ್ ಗಾಯ್ಸ್, ನಿನ್ನೆ ಚಿಕ್ಕಮಂಗ್ಳೂರು ಹೋಗಿದ್ವಲ್ಲ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ. ಇದು ಜಿಯೋ ಮಾರ್ಟ್ ಚಿಕ್ಕಮಂಗ್ಳೂರಲ್ಲಿ. ಇದೊಂದಕ್ಕೆ 79 ಇಂಥವೆರಡು. ಆಮೇಲೆ ಇದೊಂದು ದೊಡ್ಡದು ತಗೊಬಂದಿದ್ದೆ. ಇದಕ್ಕೆ 135. ಸೇಲ್ ಪ್ರೈಸ್ 99. ಆಮೇಲೆ ಇದು 59 ದೀಪಾವಳಿ ಮ್ಯಾಕ್ಸಲ್ಲಿ ತೊಗೊಬಂದಿದ್ದು. ಚೆನ್ನಾಗಿದೆ ಅಲ್ಲ, 299. ಇದು ಚೆನ್ನಾಗಿದೆ ಅಲ್ಲ. ಆಮೇಲೆ ಯೂಸ್ ಮಾಡಿಬಿಟ್ಟೆ ನೆನ್ನೆನೆ, ಚೆನ್ನಾಗಿತ್ತು ನೋಡಿ, ಚೆನ್ನಾಗಿದೆ. ಇದು 399. ಆಮೇಲೆ ಇದೊಂದು, ಆಮೇಲೆ ಇದು ನಮ್ಮ ಅಕ್ಕಗೆ ನನ್ನ ಥರದ್ದೇ ಬೇಕು ಅಂದ್ಲು, ಅದಕ್ಕೆ.
ಇದಕ್ಕೂ 399, ಎಲ್ಲ 399. ಇದು ಇಷ್ಟ ಆಯ್ತು ನಂಗೆ, ಅದಕ್ಕೆ ನೋಡಿದ ತಕ್ಷಣ ತಗೊಂಡೆ. ಸ್ಯಾಂಡ್ವಿಚ್ ಮೇಕರ್ ಇದು ಮಾಡ್ತಾ ಇದ್ದೀನಿ ನಾನು. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ ಹೆಂಗಕ್ಕ, ಹೆಂಗೆ ತೆಗೆದಕ್ಕ, ಲೈಕ್ ದಿಸ್. ಎಷ್ಟಕ್ಕ ಇದು? 1350. ಇದು 1350. ಮತ್ತು ಅವನ್ನು ಮಾಡಿದ್ವಿ, ಅವನ್ನು ಬುಕ್ ಮಾಡಿದ್ದೀವಿ. ಇವತ್ತು ಬರುತ್ತೆ ಅನಿಸುತ್ತೆ, ಇವತ್ತಲ್ಲ ಅವನ್ ಬರುತ್ತೆ, ಅವನಿಂದ ಮಾಡ್ತಿರ್ತೀನಿ ಆಯ್ತಾ. ಇದೊಂದು ಆ್ಯಟ್ ಇದು ಎಷ್ಟಕ್ಕ? 299 ಅಲ್ಲ? ಅಲ್ಲ 499, ಸಾರಿ 500. 499 ಚೆನ್ನಾಗಿದೆಲ್ಲ. ನಾನು ನಿನ್ನೆ ಇಷ್ಟೆಲ್ಲ ತಗೊಂಡಿದ್ದೀನಲ್ಲ, ಇಷ್ಟಕ್ಕೆ 2800 ಆಯ್ತು, 880 ಆಯ್ತು. ಬಿಗ್ ಬಾಸ್ ಇಂದ ಹೋಗ್ತಾ ಹೇಳಿದ್ನಲ್ಲ ನಮ್ಮ ಅಕ್ಕ ಹುಚ್ಚಿಯಾಗಿದ್ದಾಳೆ ಅಂತ. ಯಪ್ಪ ಬಂದಾಗ ಮನೆಗೆ 9 ಗಂಟೆ ಆಗಿತ್ತಾಯ್ತಾ. ಇನ್ನು ಡ್ರೆಸ್ಸು ಸಮೇತ ಬಿಚ್ಚಿಲ್ಲ, ಡೈರೆಕ್ಟ್ ಟಿ ವಿ ಮುಂದೆನೇ ಕೂತಿದ್ದಾರೆ. ಅದನ್ನೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ ಆಯಿತಾ. ಅಷ್ಟೇ, ಇಷ್ಟ ಆಗಿತ್ತು. ನನ್ನ ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ಅಷ್ಟೇ. ನಿನ್ನೆ ಅಷ್ಟೇ ನೈಟ್ ಬಿಗ್ ಬಾಸ್ ನೋಡಿದ್ದಾರೆ, ಮತ್ತೆ ಇವತ್ತೆಲ್ಲ ಹಾಕೊಂಡು ಕೂತಿದ್ದಾರೆ ನೋಡಿ ಗೈಸ್, ಎಷ್ಟು ಅಡಿಕ್ಟೆಡ್ ಆಗಿದ್ದಾರೆ. ನನ್ನನ್ನು ಯಮ್ಮ ಗಿಮ್ಮ ಅಂತ ಕರಿಬೇಡ, ನಮ್ಮ ಹೆಸರಿದೆ ಅಂತೀರಿ, ಬಟ್ ಯು ಕಾಲ್ ಆರ್ ಎನ್ ಇಡಿಯಟ್.